ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಪತ್ರಿಕಾ ಮತ್ತು ಟಿ ವಿ ಚಾನೆಲ್ ಮಾಧ್ಯಮದವರಿಗೆ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇವೆ. ತುರ್ತಾಗಿ ಕರೆದ್ವಿ, ಆದರೂ ಕೂಡ ತಾವೆಲ್ಲರೂ ಕೂಡ ಬಂದಿದ್ದೀರಿ, ಧನ್ಯವಾದಗಳನ್ನು ಹೇಳ್ತಾ, ನೆಲ, ಜಲ, ಭಾಷೆ ಈ ಮೂರಕ್ಕೂ ಕೂಡ ಧಕ್ಕೆ ಆಗುತ್ತೆ ಎಂದಾಗ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವತ್ತೂ ಕೂಡ ರೈತ ಬಾಂಧವರ ಪರ ನಾವು ಯಾವತ್ತೂ ನಿಂತಿದ್ದೀವಿ. ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ, ಒಟ್ಟಿಗೆ ಹೋರಾಟ ಮಾಡಿದ್ದೀವಿ. ಈ ಒಂದು ಪಂಕ್ತಿಯನ್ನು ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕ್ಕೊಟ್ಟಿದ್ದಾರೆ. ಇಡೀ ಚಿತ್ರೋದ್ಯಮ ನಾವು ಒಟ್ಟಾಗಿರ್ತೀವಿ. ಅವತ್ತು ಮಹದಾಯಿ ಇರ್ಬೋದು, ಇವತ್ತು ಕಾವೇರಿ 4 TMC ನೀರನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಒಂದು ಕಡೆ ಬರ, ಇನ್ನೊಂದು ಕಡೆ ಇವತ್ತಿನ ದಿನ ನಮಗೆ ಕುಡಿಯೋಕ್ಕೆ ನೀರಿಗೆ ತೊಂದರೆ ಆಗ್ತಿದೆ, ಮಳೆ ಬರ್ತಿಲ್ಲ ಸರಿಯಾಗಿ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಾಣಿಜ್ಯ ಮಂಡಳಿ, ಪ್ರತಿ ಚಿತ್ರರಂಗ, ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ನಾವು ರೈತ ಬಾಂಧವರ ಜೊತೆಯಲ್ಲಿ ನಾವು ಇದ್ದೀವಿ ಅಂತ ಹೇಳಲಿಕ್ಕೆ, ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛಿಸ್ತೀವಿ. ಮಹದಾಯಿ ಹೋರಾಟದಲ್ಲೂ ಕೂಡ, ಕಳಸಾ ಬಂಡೂರಿಯ ಹೋರಾಟದಲ್ಲೂ ಕೂಡ ನಾವು ರೈತ ಬಾಂಧವರ ಪರವಾಗಿ ಇದ್ವಿ. ಹುಬ್ಬಳ್ಳಿಯಲ್ಲಿ ಹೋರಾಟವನ್ನು ಮಾಡಿದ್ವಿ. ನಾವೆಲ್ಲರೂ ಇಡೀ ಚಿತ್ರರಂಗ ಹೋಗಿದ್ವಿ. ಇದೇ ನಮ್ಮ ಸಾರಾ ಗೋವಿಂದ್ ಅವರಿದ್ದರು, ಇಡೀ ಅವರ ಅಧ್ಯಕ್ಷರಾಗಿದ್ದರು. ಕಲಾವಿದರ ಸಂಘದ ಅಧ್ಯಕ್ಷರು ಬಂದಿದ್ದಾರೆ, ಉಪಾಧ್ಯಕ್ಷರಲ್ಲ, ಈಗ ಅವರ ಅಧ್ಯಕ್ಷರೇ ಅವರು ಬಂದಿದ್ದಾರೆ. ನಮ್ಮ ವಾಣಿಜ್ಯ ಮಂಡಳಿಯ ಎಲ್ಲ ಕಾರ್ಯಕಾರಿ ಸಮಿತಿಯ ಗೌರವಾನ್ವಿತ ಸದಸ್ಯರೆಲ್ಲರೂ ಕೂಡ ಇಲ್ಲಿದ್ದಾರೆ, ಮಾಜಿ ಅಧ್ಯಕ್ಷರುಗಳಿದ್ದಾರೆ. ಇವರ ಮುಖಾಂತರ ನಂಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಭಾಷೆ ಬದುಕಿದ್ರೆ, ಮನುಷ್ಯ ಬದುಕಿದ್ರೆ, ನೆಲ ಜಲ ಇವತ್ತಿನ ದಿನ ನಮಗೆಲ್ಲರಿಗೂ ಇದ್ದರೆ ನಾವು ಬದುಕ್ತೀವಿ. ಆದರೆ ಅದಕ್ಕೆ ಧಕ್ಕೆ ಬಂದಾಗ ನಾವು ಯಾವತ್ತೂ ಕೂಡ ರೈತರ ಪರ ಇರ್ತೀವಿ. ಮುಂಗಾರು ಮಳೆ ಪ್ರಾರಂಭ ಆಗಿ 2 ತಿಂಗಳಾಗಿದೆ. 2 ತಿಂಗಳಿಂದ ಒಂದೇ ಒಂದು ಡ್ಯಾಮ್ಗೂ ಕೂಡ ಒಂದು ಹನಿ ನೀರು ಬಂದಿಲ್ಲ. ಈ ಪರಿಸ್ಥಿತಿಯಲ್ಲಿ ಇವತ್ತು ಏನು ಡೆಲ್ಲಿಲಿ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಇದೆಯೋ ಅದು ಅವೈಜ್ಞಾನಿಕವಾದಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅವರು ಕೊಡೋದಕ್ಕೆ ಮುಂಚೆ ಕರ್ನಾಟಕಕ್ಕೆ ಒಂದು ತಂಡವನ್ನು ಕಳಿಸಿ, ತಜ್ಞರ ತಂಡವನ್ನು ಕಳಿಸಿ ಇಲ್ಲಿ ಪರಿಶೀಲನೆ ಮಾಡಿ ಏನು ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ ಎಲ್ಲ ಡ್ಯಾಮ್ಗಳನ್ನ ಪರಿಶೀಲನೆ ಮಾಡಿ. ಕಳೆದ ವರ್ಷ ಬೇಕಾದಷ್ಟು ಮಳೆ ಆಯಿತು, ಸುಮಾರು 100 TMC ನೀರು ತಮಿಳ್ನಾಡಿಗೆ ಹೋಯಿತು. ನಾವು ಹಿಡಿದಿಟ್ಕೊಳ್ಳಿಲ್ಲ, ನಾವು ಬಿಡಬಾರ್ದು ಅಂತ ಯಾವತ್ತೂ ಇಲ್ಲ. ಏನು ಕಾವೇರಿ ನಿಯಂತ್ರಣ ಮಂಡಳಿ ಹೇಳ್ಕೊಂಡು ಬಂದಿದೆಯೋ ನೀರಿದ್ದಾಗೆಲ್ಲ ನಾವು ಬಿಟ್ಟಿದ್ದೀವಿ. ಆದರೆ ಪರಿಸ್ಥಿತಿ ಇವತ್ತು ಹಂಗಿಲ್ಲ, ಮಳೆ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಕೈಯಲ್ಲಿಲ್ಲ. ಹಾಗಾಗಿ ಇವತ್ತು ಕುಡಿಯೋ ನೀರಿಗೆ ರೈತ ಹಾಹಾಕಾರ ಪಡ್ತಾ ಇದ್ದಾನೆ. ಮತ್ತು ಜಾನುವಾರು ಆ ಭಾಗದಲ್ಲಿ ಇವತ್ತಿನ ದಿವಸ ಭಾಳ ತೊಂದರೆಗೆ ಸಿಕ್ಕಾಕೊಂಡಿದ್ದೀವಿ. ಹಾಗಾಗಿ ನೀರನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಂಡ್ಯದಲ್ಲಿರುವಂಥ, ಮೈಸೂರಿನಲ್ಲಿರುವಂಥ ರೈತ ಬಾಂಧವರು ಹೋರಾಟವನ್ನು ಮಾಡ್ತಾಯಿದ್ದಾರೆ. ಆದರೆ ಚಿತ್ರರಂಗದಲ್ಲಿ ನನಗೆ ಕೆಲವರು ಪ್ರಶ್ನೆ ಮಾಡಿದ್ರು, ವಾಣಿಜ್ಯ ಮಂಡಳಿ ನೀವು ಸಿನಿಮಾದವರು ಇನ್ನೂ ಮಾತಾಡಿಲ್ಲ ಹಾಗಾಗಿ. ಯಾವತ್ತೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಹಾಕ್ಕೊಟ್ಟಂಥ ಆದರ್ಶಗಳು ನಮ್ಮಲ್ಲಿದ್ದಾವೆ. ಒಂದು ಗೋಕಾಕ್ ಚಳುವಳಿ ಆಗಿರ್ಬೋದು, ಮತ್ತೊಂದು ಮಹದಾಯಿ ಯೋಜನೆ ಆಗಿರ್ಬೋದು, ಅಥವಾ ಸಮಸ್ಯೆ ಬಂದಾಗೆಲ್ಲ ಕೂಡ ಚಿತ್ರರಂಗ ಸ್ಪಂದಿಸಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಗೆಳೆಯರು ಕೇಳಿದ್ರು, ಮುಂದಿನ ಇದನ್ನು ಇವತ್ತು ಮಧ್ಯಾಹ್ನ 4 ಗಂಟೆ ಅಥವಾ 5 ಗಂಟೆ ಒಳಗೆ ಮತ್ತೊಂದು ತೀರ್ಪು ಬರುತ್ತೆ. ನಮ್ಮ ಸರ್ಕಾರ ಮೇಲ್ಮನವಿ ಸಲ್ಲಿಸಿದ್ದಾರೆ. ಅವರಿಗೆ ವಾಸ್ತವ ಪರಿಸ್ಥಿತಿಯನ್ನು ತಿಳಿಸೋದಕ್ಕೆ ಎಲ್ಲ ಅಧಿಕಾರಿಗಳು ಕೂಡ ಮಾಹಿತಿ ಕೊಡೋದಕ್ಕೆ ಇವತ್ತು ಅಲ್ಲಿ ಸಭೆ ಸೇರಿದ್ದಾರೆ. ಸಭೆ ಆದಮೇಲೆ ಆ ಒಂದು ನಿಯಂತ್ರಣ ಮಂಡಳಿ ಯಾವ ತೀರ್ಪನ್ನು ಕೊಡ್ತಾರೆ ಕಾದು ನೋಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಹಾಗಾಗಿ ಆ ತೀರ್ಪು ಏನು ಬರುತ್ತೆ ಅದರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಈಗ ಮತ್ತೆ ನಿಯಂತ್ರಣ ಮಂಡಳಿ ತಜ್ಞರನ್ನು ಕಳಿಸ್ತೀವಿ, ಪರಿಶೀಲನೆ ಮಾಡ್ತೀವಿ ಅಂದರೆ ನಮಗೆಲ್ರಿಗೂ ಸಂತೋಷ, ನಾವು ಖುಷಿಯಿಂದ ಅದನ್ನು ಸ್ವಾಗತ ಮಾಡ್ತೀವಿ. ಇಲ್ಲ ಅವರು ಕೂಡ ಅದೇ ತೀರ್ಪನ್ನು ಕೊಟ್ಟರೆ ನಾವು ರೈತರ ಪರವಾಗಿ ನಿಲ್ಲಬೇಕಾಗುತ್ತೆ. ಇಲ್ಲಿಯ ಸಮಸ್ಯೆಯನ್ನು ಅರಿತುಕೊಂಡು ನಾವು ಹೋರಾಟಕ್ಕೆ ಇಳಿಬೇಕಾಗುತ್ತೆ, ಅದು ಅನಿವಾರ್ಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ರೈತ ಬಾಂಧವರು ಅಥವಾ ಕನ್ನಡ ಪರ ಹೋರಾಟಗಾರರು ಯಾವ ರೀತಿ ಅವರು ಹೆಜ್ಜೆಯನ್ನು ಹಿಡಿತಾರೋ ಅದನ್ನು ನಾವು ಕಾದು ನೋಡ್ತಾ ಇದ್ದೀವಿ. ಅವ್ರ ಹೆಜ್ಜೆಗೆ ನಾವು ಕೈ ಜೋಡಿಸೋಂಥ ಕೆಲಸ ಅವತ್ತು ಮಾಡಿದ್ದೀವಿ, ಇವತ್ತು ಮಾಡ್ತೀವಿ.
ಯಾಕೆಂದರೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅದರದ್ದೇ ಆದಂಥ ಒಂದು ಘನತೆ ಗೌರವ ಇದೆ. ಅದನ್ನು ಉಳಿಸ್ಕೊಂಡು ಹೋಗೋವಂಥ ಕೆಲಸವನ್ನು ಯಾವತ್ತು ಮಾಡ್ತಾರೆ. ಒಂದು ಮಾತು ಹೇಳ್ತೀನಿ, ಯಾರೂ ಕೂಡ ಇದ್ರ ಬಗ್ಗೆ ಅನುಮಾನ ಪಡೋದು ಬೇಡ. ನೆಲ, ಜಲ, ಭಾಷೆ ವಿಷಯ ಬಂದಾಗ ಇಡೀ ಚಿತ್ರರಂಗ ನಾಡಿನ ಪರವಾಗಿರುತ್ತೆ. ಅದು ನಮ್ಮ ಕರ್ತವ್ಯ ಕೂಡ. ಯಾಕೆಂತ ಹೇಳಿದ್ರೆ ಇಲ್ಲಿ ಇವತ್ತು ಎಲ್ಲರೂ ಕೂಡ ಇಲ್ಲಿರುವಂಥ ಕರ್ನಾಟಕದಲ್ಲಿರುವಂಥ ಜನ ನಿನ್ನೆ ನಡೆದಂಥ ಕೆಲವು ಹೋರಾಟಗಳಲ್ಲಿ ಯಾರ್ದೂ ಕೂಡ ಅಪಸ್ವರ ಬಂದಿಲ್ಲ. ಎಲ್ಲರೂ ಕೂಡ ಇದರ ಬಗ್ಗೆ ಕಾಳಜಿ ವಹಿಸಿ ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಕುಡಿಯೋದಕ್ಕೆ ನೀರಿಲ್ಲ ಅಂತ ಇದ್ದೀವಿ. ತಮಿಳುನಾಡು 3ನೇ ಬೆಳೆ ಕುರುವೆ ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ನಮಗಿಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಅವರು ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ಆ ನೀರು ಬಿಡೋವಂಥ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. 91ರಲ್ಲೇ ಇದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಆವತ್ತಿನ ಮುಖ್ಯಮಂತ್ರಿ ನಮ್ಮ ಬಂಗಾರಪ್ಪನವರು ಅವತ್ತು ನಮ್ಮ ಹೋರಾಟ ಎಲ್ಲವನ್ನು ನೋಡಿದ ಮೇಲೆ, ಕರ್ನಾಟಕದ ಹೋರಾಟ ನೋಡಿದ ಮೇಲೆ ಅವರು ಒಂದು ತೀರ್ಮಾನಕ್ಕೆ ಬಂದರು. ನಾವೆಲ್ಲ ಒತ್ತಾಯ ಮಾಡಿದ್ರು, ದಯಮಾಡಿ ಇಂಥ ಪರಿಸ್ಥಿತಿಯಲ್ಲಿ ನೀರು ಬಿಡಬೇಡಿ ಸರ್, ಒಂದು ಸುಗ್ರೀವಾಜ್ಞೆ ಹೊರಡಿಸಿ ಅಂತ ಹೇಳಿದಾಗ ಸುಗ್ರೀವಾಜ್ಞೆ ಹೊರಡಿಸಿ ಇಡೀ ಕರ್ನಾಟಕಕ್ಕೆ ಮಾದರಿ ಮುಖ್ಯಮಂತ್ರಿಗಳಾದರು. ಸುಗ್ರೀವಾಜ್ಞೆ ಹೊರಡಿಸಿದ್ರು. ಆ ಪರಿಸ್ಥಿತಿ ಈಗ ಬರೋದು ಬೇಡ. ಕೂತು ನಿಂತು ತಮಿಳುನಾಡು ಮುಖ್ಯಮಂತ್ರಿ 3ನೇ ತಾರೀಕು ಬರ್ತಾ ಇದ್ದಾರೆ. ಅವ್ರು ಖುದ್ದು ಪರಿಶೀಲನೆ ಮಾಡಲಿ, ನೋಡಲಿ, ವಾಸ್ತವಾಂಶನ ನೋಡಲಿ, ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಭಾರತೀಯರು ಹೌದು, ಅಣ್ತಮ್ಮದಿರು. ಈಗ ನೀರಿನ ವಿಚಾರದಲ್ಲಿ ಅದರಲ್ಲಿ ವಿಶೇಷವಾಗಿ ಕಾವೇರಿ ಹುಟ್ಟಿ ಹರಿಯೋದು ಕರ್ನಾಟಕದಲ್ಲಿ, ಅದರಲ್ಲಿ ನಮ್ಮ ಮೇಲೆ ನಮಗೆ ಹಕ್ಕಿದೆ. ಆದರೆ ಇವತ್ತಿನ ದಿವಸ ಅದಕ್ಕೆ ಅಡ್ಡಗಾಲ ಹಾಕೋದಾಗಲಿ ಅಥವಾ ಮೇಕೆದಾಟು ಯೋಜನೆಗೆ ಇದು ಮಾಡೋದಾಗಲಿ, ಈಗ ಮೇಕೆದಾಟು ಯೋಜನೆ ಕ್ಲಿಯರ್ ಆಗಿದೆ, ಅದಕ್ಕೆ ಯಾರ್ದ ಅಪ್ಪಣೆನೂ ಬೇಕಾಗಿಲ್ಲ. ಅದನ್ನು ಮುಂದಿನ ದಿವಸಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ತಗೊಳ್ತಾರೆ. ಯಾಕೆಂತ ಹೇಳಿದ್ರೆ ಅವತ್ತಿನ ದಿವಸ ಮೇಕೆದಾಟು ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿ ಕ್ಲಿಯರ್ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಅವತ್ತು ಪಾದಯಾತ್ರೆ ಮಾಡಿದರು. ಆದರೆ ಬದ್ಧತೆ ಇದೆ ಅವರಿಗೆ. ಇವತ್ತು ಕೂಡ ರೈತರ ಮತ್ತು ಈ ನಾಡಿನ ಹಿತವನ್ನು ನಮ್ಮ ಮುಖ್ಯಮಂತ್ರಿಗಳು ಕಾಪಾಡ್ತಾರೆ, ಅದನ್ನು ಕಾಯ್ತಾರೆ ಅಂತ ನಂಬಿಕೆ ನನಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟಗಳನ್ನು ರೂಪಿಸ್ತಾರೋ ಅವ್ರು ರೂಪಿಸ್ಕೊಳ್ಳಿ. ನಾವೇ ಯಾವ ರೀತಿ ಹೋರಾಟ ಮಾಡಬೇಕು ಅದನ್ನು ನಾವು ರೂಪಿಸ್ಕೊಳ್ತೀವಿ. ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ ಅಂತ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಒಂದೇ ಒಂದು ಮಾತು ಹೇಳ್ತೀನಿ, ಚಿತ್ರರಂಗದಲ್ಲಿ ಕೆಲಸದಲ್ಲಿ ಒತ್ತಡದಲ್ಲಿ ನಾವು ಸ್ವಲ್ಪ ಕಾರ್ಯಕ್ರಮಗಳು ಮಾಡುವಾಗ ಬರುವಾಗ ಬರಲಿಲ್ಲ ಅಂತಲ್ಲ, ಬಟ್ ಒಂದು ಸತ್ಯ, ಭಾಷೆ, ನೆಲ, ಜಲ ಈ 3 ವಿಚಾರಗಳು ಮಾತ್ರ ಬಂದರೆ ನಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ನಾವೆಲ್ಲ ಒಂದೇ ಧ್ವನಿ. ಯಾಕೆಂದರೆ ನಾವಿವತ್ತು ತಿಂತಿರೋ ಅನ್ನ ಇದೆ ನೋಡಿ, ನಾವು ಈ ಕರ್ನಾಟಕದಲ್ಲಿ ತಿಂತಿರೋ ಅನ್ನ ನಾವು ಈ 3 ವಿಚಾರವಾಗಿ. ಅದರಿಂದ ನಮಗೆ ಅವರ ಋಣ ಇದೆ, ರೈತರ ಋಣ ಇದೆ, ಈ ರಾಜ್ಯದ ಋಣ ಇದೆ. ಭಾಷೆ ಇದ್ದರೆ ಕನ್ನಡ ಚಿತ್ರರಂಗ ಉಳಿಯುತ್ತೆ. ಅದರಿಂದಾಗಿ ನಾವೆಲ್ಲರೂ ಒಂದಾಗಿದ್ದೀವಿ. ಮೇಡಮ್, ಈ ವಿಚಾರಕ್ಕೆ ಒಂದಾಗಿದ್ದೀವಿ, ಸಾಕಷ್ಟು ಸಂದರ್ಭದಲ್ಲಿ ಸಾಬೀತಾಗಿದೆ ಕೂಡ. ಬಟ್ ಕೆಲವು ಸಂದರ್ಭದಲ್ಲಿ ನಾವು ಕೂಡ ಇದನ್ನ ಹೇಳಿದೀವಿ, ಗಮನಕ್ಕೆ ತರಬೇಕು. ಅಂದ್ರೆ ಈ ಇಂಡಸ್ಟ್ರಿಯ ಉಳಿವಿಗೂ ಕೂಡ ಚಿತ್ರೋದ್ಯಮದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂತ ಚರ್ಚೆ ಸಾಕಷ್ಟು ಸಂದರ್ಭದಲ್ಲಾಗಿದೆ. ಅಲ್ಲ ನಿಮಗೆ ಈ ವಿಚಾರ ಒಂದು ನಿಮಿಷ ನಾನೇ ಮಾತಾಡ್ತೀನಿ. ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ವಿಷಯ ನಿಮ್ಗೆ ಯಾರು ಹೇಳಿದ್ರು? ಇಲ್ಲ ಏನೋ ಇದ್ರೆ ದಯವಿಟ್ಟು ಓಪನ್ ಆಗಿ ಮಾತಾಡಿ. ಅಲ್ಲ ಒಂದು ನಿಮಿಷ, ನನ್ನ ಪ್ರಶ್ನೆ ಮುಗಿಸ್ತೀನಿ, ಕೇಳಿಸ್ಕೊಳ್ಳಿ ಫಸ್ಟು. ಚಿತ್ರರಂಗದಲ್ಲಿ ಗೋವಿಂದವ್ರೆ ಒಂದು ನಿಮಿಷ ಗೋವಿಂದವ್ರೆ ಇರ್ಲಿ, ನಾವೆಲ್ಲ ಒಂದೇ ಕುಟುಂಬ ಇರ್ಲಿ. ಗೋವಿಂದ ಮನಸ್ಸಲ್ಲಿ ಮಾತಾಡ್ಲಿ. ಇದು ಕಾವೇರಿ ವಿಚಾರಕ್ಕೆ ಸೀಮಿತವಾಗಿರ್ಲಿ ಸರ್, ಬೇರೆ ವಿಷಯ ಆಮೇಲೆ ಮಾತಾಡೋಣ. ದಯವಿಟ್ಟು ಹೌದು, ಎಲ್ಲ ಕಲಾವಿದರು ಒಗ್ಗಟ್ಟಾಗಿ ಬರ್ತಾರಲ್ಲ, ಬಂದೇ ಬರಬೇಕು. ಬಟ್ ಇದನ್ನ ಇದಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಇಲ್ಲಿ. ಹೌದು, ಇಂಡಸ್ಟ್ರಿ ಒಂದು ಉಳಿವಿನ ಪ್ರಶ್ನೆ ಕೂಡ ಇದೆ. ನೀವು ಆಮೇಲೆ ಮಾತಾಡಿ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಚಿತ್ರರಂಗದಲ್ಲಿ ಇವತ್ತಲ್ಲ, ಎಷ್ಟೋ ವರ್ಷಗಳಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಹಾದಿಯಲ್ಲಿ ಈ ಒಂದು ಸಮಸ್ಯೆ ಬಂದಾಗ, ನಾಡು ನುಡಿ ಜಲ ಭಾಷೆ ವಿಷಯ ಬಂದಾಗ, ಅದು ಎಂಥ ಸಂದರ್ಭದಲ್ಲಾದರೂ ಚಿತ್ರರಂಗನ ಬಂದ್ ಮಾಡಿ ಹೋರಾಟಕ್ಕೆ ಮಾಡಿದ್ದೀವಿ. ಅದೆಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ ಅದು. ಹಾಗೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕಿಟ್ಟು ಹೇಳ್ತೀನಿ, ನಮ್ಮ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ಅಧ್ಯಕ್ಷರಾಗಿದ್ದಂಥ ಅಂಬರೀಷ್ರವರು ಅಂಥ ಒಂದು ಸ್ಥಾನನ ತ್ಯಾಗ ಮಾಡಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂಥ ಒಂದು ಸ್ಥಾನನ ತ್ಯಾಗ ಮಾಡಿ ಸ್ಪಾಟಲ್ಲಿ ರಿಸೈನ್ ಮಾಡಿಬಿಟ್ಟು ಬಿಸಾಕಿ ಬಂದಿರೋಂಥ ಒಂದು
ಅಂಥ ಒಂದು ಸಚಿವ ಸ್ಥಾನನ ಬಿಟ್ಟು ಬಂದಂಥವ್ರು ಅವರು. ಅವ್ರನ್ನೆಲ್ಲ ನಾವು ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ. ದಯವಿಟ್ಟು ಯಾವುದೇ ಅನುಮಾನ ಬೇಡ. ಈಗ ನಮ್ಮ ಅಧ್ಯಕ್ಷರಾಗ್ಬೋದು ಸಾರಾ ಗೋವಿಂದ ಅವರು ಹೇಳ್ದಂಗೆ ಈ ನಾಡು ನುಡಿ ಜಲ ಮತ್ತು ಭಾಷೆ ವಿಷಯದಲ್ಲಿ ಏನೇ ಬಂದರೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂದರೆ ಕಲಾವಿದರ ಸಂಘ ಕೂಡ ಒಂದು ನಿಮಿಷ ಪ್ರತಿ ಅಂಗಗಳು ಕೂಡ ಮಾಡ್ತೀನಿ. ಅದನ್ನು ಹೇಳಕ್ಕೆ ಬಂದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ತೀರ್ಮಾನ ತಗೊಂಡ್ರೆ ಎಲ್ಲ ಸಂಘ ಸಂಸ್ಥೆಗಳೆಲ್ಲರೂ ಅದನ್ನು ಪಾಲಿಸ್ತೀವಿ. ನಮ್ಮಲ್ಲಿ ಏನೇ ಸಣ್ಣ ಪುಟ್ಟ ಒಗ್ಗಟ್ಟು ಅದನ್ನೆಲ್ಲ ಚಿತ್ರರಂಗದ ಬೆಳವಣಿಗೆಗೆ ಇರುತ್ತೆ ಹೊರತು ಆ ಕಿತ್ತಾಟ ಪತಾಟ ಏನಿದ್ರು ಚಿತ್ರರಂಗದ ಬೆಳವಣಿಗೆಗೆ ಇರ್ತದೆ ಹೊರತು ಬಟ್ ವೈಯಕ್ತಿಕವಾಗಿ ನಮ್ಮಲ್ಲಿ ಯಾವುದೇ ದ್ವೇಷ ಇಲ್ಲ. ಚಿತ್ರರಂಗ ಬೆಳೀಬಾರ್ದು ಅನ್ನೋ ಉದ್ದೇಶದಿಂದ ಯಾರೂ ಇಲ್ಲ. ಇಲ್ಲಿ ಚಿತ್ರರಂಗ ಬೆಳೆಯೋಕ್ಕೋಸ್ಕರನೇ ಆ ಒಗ್ಗಟ್ಟು ಇರಲ್ಲ ಅಂತ ನಿಮ್ಗೆ ಅಂದ್ಕೊಂಡಿರ್ಬೋದೇನೋ. ಇದರಲ್ಲಿ ಇನ್ನೊಂದು ಸರಿ ಮಾತಾಡೋಣ. ಬಟ್ ಯಾವುದೇ ಭೇದ ಭಾವ ಬೇಡ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆಯಲ್ಲಿ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘನೂ ಯಾವತ್ತಿಗೂ ಇದೇ ಅಲ್ಲ, ಈ ಹೋರಾಟಕ್ಕಲ್ಲ ಎಲ್ಲ ಹೋರಾಟಕ್ಕೂ ಜೊತೆಲಿ ಇದ್ದೇ ಇರ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಒಂದು ಮಾತು ತಿಳ್ಕೊಳ್ಳಿ, ಕಲಾವಿದರು ಬಂದರೆ ಸಕ್ಸಸ್ ಆಗುತ್ತೆ ಇದು ಅಂತ ತಿಳ್ಕೊಬೇಡಿ. ಬರ್ತಾರೆ, ಎಷ್ಟು ಜನ ಕಲಾವಿದರು ಅಂತ ನಿಮ್ಗೆ ಗೊತ್ತು ಚೆನ್ನಾಗಿ, ಎಲ್ಲರೂ ಬರ್ತಾರೆ, ಅನುಮಾನನೇ ಬೇಡ ಅಂತ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಹೋರಾಟಕ್ಕೆ ನಾವೆಲ್ಲರೂ ಇದ್ದೀವಿ. ಸಾರಾ ಗೋವಿಂದ ಅವರು ಮತ್ತು ನಮ್ಮ ಅಧ್ಯಕ್ಷರಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನೇ ತೀರ್ಮಾನ ತೊಗೊಂಡು ಯಾವತ್ತು ಬಂದಾಗಲಿ ಇನ್ನೊಂದು ಯಾವುದೇ ಕಾರಣಕ್ಕೂ ಇವತ್ತು ಗೋವಿಂದ ಅವರು ಹೇಳೋದು ಸಂಜೆ ಮೀಟಿಂಗ್ ಇದೆ ಅಂತ, ಆ ಮೀಟಿಂಗ್ ಆದ ನಂತರ ಯಾವ ಥರ ತೀರ್ಮಾನ ತಗೋಬೇಕು ನಮ್ಮ ಅಧ್ಯಕ್ಷರು ತಗೊಂಡ ಮೇಲೆ ಅವರಿಂದ ನಾವೆಲ್ಲ ಇರ್ತೀವಿ. ಇಲ್ಲಿಗೆ ಸರ್ ಇದು ಪ್ರಸ್ತುತ ಅಲ್ಲ. ದಯವಿಟ್ಟು ಮಾತಾಡಿ. ಒಂದು ನಿಮಿಷ ನಾನೇ ಅದು ಮುಗಿಸೋದು. ಸ್ವಲ್ಪ ಎದ್ದು ನಿಂತ್ಕೊಂಡು ಮಾತಾಡೋಣ, ಕೇಳ್ಸೋಣ, ನೋಡೋಣ. ಒಂದು ಅಧ್ಯಕ್ಷ ಸ್ಥಾನಕ್ಕೆ ಯಾವ್ದು ನಿಲ್ಲುವ ಕಲಾವಿದರಲ್ಲಿ ಕೂತ್ಕೊಂಡು ಈಗ ಸಮಸ್ಯೆ, ಇಂಡಸ್ಟ್ರಿ ಸಮಸ್ಯೆ ಆಗ್ಬೋದು, ಈಗ ಥಿಯೇಟರ್ ಸಮಸ್ಯೆ ಆಗ್ಬೋದು, ಪೈರಸಿ ಸಮಸ್ಯೆ ಆಗ್ಬೋದು, ಟಿಕೆಟ್ ಬೆಲೆ ಆಗ್ಬೋದು, ಯಾರೂ ಧ್ವನಿ ಇರ್ತಿಲ್ಲ. ಸೊ ನೀವು ಹೇಳಿದ್ ಕರೆಕ್ಟ್ ಇದೆ. ನೆಲ ಭಾಷೆ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ತಾರೆ. ಅದರಲ್ಲೂ ಈಗ ಇಂಡಸ್ಟ್ರಿ ಒಳಿತಿಗಾಗಿ ಮಾಡಬೇಕು ಅಂತ ಕೆಲವೊಂದು ಕೆಲಸಗಳಿದೆ. ಅಂಬರೀಶ್ ಅವ್ರ ಮೇಲೆ ಕನ್ನಡ ಚಿತ್ರರಂಗದಲ್ಲಿ ಯಾರು ನಾಯಕತ್ವ ವಹಿಸ್ಕೊಳ್ಳೋರು ಯಾರು ಇಲ್ವಾ ರೈತರು? ಮುಗಿಸ್ಬಿಟ್ಟು ಸರ್. ಈಗ ಬರೀ ನಾಯಕರ ಮಾತ್ರ, ಯಾಕೆ ನಾಯಕಿಯರು ಏನು ಹೆಂಗಸರ ಹೆಸರು ಇಲ್ವಾ ನಿಮ್ಗೆ? ಹೇಳಿ, ಅಲ್ಲ ಹೇಳಿ, ಹೆಣ್ಣು ಮಕ್ಕಳು ಏನು ಇಲ್ವಾ? ಸರ್ ಈಗ ಒಂದೇ ನಿಮಿಷ ಅಣ್ಣ ಕೇಳಿಸ್ಕೊಳ್ಳೋಣ. ಈಗ ಕರೆದಿರೋ ಅಜೆಂಡಾನೇ ಬೇರೆ. ಡೈವರ್ಟ್ ಮಾಡೋದು ಬೇಡ. ಸುಮ್ಮನೆ ನಾವು ಎಲ್ಲದಕ್ಕಿಂತ ಇದು ತುಂಬ ಬರ್ನಿಂಗ್ ಇಶ್ಯೂ. ಇದಕ್ಕೆ ನಾವು ಗಮನ ಹರಿಸೋಣ. ದಯವಿಟ್ಟು ಬೇರೆ ಮಾತುಗಳನ್ನ ನಿಲ್ಲಿಸೋಣ. ಈಗ ರೈತರಿಗೆ ಒಳ್ಳೇದಾದ್ರೆ ನಾವು ಆಟೋಮೆಟಿಕ್ ಆಗಿ ನಾವು ಯಾವತ್ತೂ ಒಂದಾಗೇ ಇದ್ದೀವಿ. ಖಂಡಿತವಾಗ್ಲೂ ನೀವು ಆ ಥರದ ಒಡಕು ಧ್ವನಿ ನಮ್ಮಲ್ಲಿ ಇಲ್ಲ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯವರಿದ್ದಾರೆ, ಜಲಸಂಪನ್ಮೂಲ ಮಂತ್ರಿಯವರಿದ್ದಾರೆ, ನಮ್ಮಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಭಾಳ ವರಿಷ್ಠರಿದ್ದಾರೆ ಪಕ್ಷದಲ್ಲಿ. ಅವರೆಲ್ಲರೂ ಕೂಡ ತುಂಬ ಒಳ್ಳೆಯ ತೀರ್ಮಾನಗಳನ್ನು ತಗೊಳ್ತಾರೆ. ಯಾಕೆಂದರೆ ಅವರೆಲ್ಲರೂ ಕೂಡ ರೈತರ ಪರ ನಿಂತಿರ್ತಕ್ಕಂಥವ್ರು, ಬಡವರ ಪರ ನಿಂತಿರ್ತಕ್ಕಂಥವ್ರು, ಈ ರಾಜ್ಯಕ್ಕೆ ಏನು ಬೇಕು ಬೇಡ ಅಂತ ಗೊತ್ತಿರ್ತಕ್ಕಂಥವ್ರು. ಈಗ ನಮಗೆ ಇನ್ನೊಂದು ನಿನ್ನೆ ಒಂದು ನಿಮಿಷ ನಿನ್ನೆ ಜಲಸಂಪನ್ಮೂಲ ಸಚಿವರಾದಂಥ ನಮ್ಮ ರಾಮಲಿಂಗಾರೆಡ್ಡಿಯವರ ಹೇಳಿದ್ದಾರೆ ನಮಗೆಲ್ರಿಗೂ, ನಾವು ನೀರು ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂಕಿ ಸಮೇತ ಅವ್ರು ಕೊಟ್ಟಿದ್ದಾರೆ. ಅವರೇ ಹೇಳಿದ್ದಾರೆ ನೀರು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದ ಮೇಲೆ ಸರ್ಕಾರ ಹೇಳ್ದಂಗೆ. ಓಕೆ, ಈಗ ಸಿಎಂ ವಿಜಯ್ ಅವರು 3ನೇ ತಾರೀಕು ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ. ಹಾಗಾಗಿ ಅವರು ಕೂಡ ಚಿತ್ರರಂಗದಲ್ಲಿ ಇದ್ದವರೇನೆ, ಅವರು ನಿಮ್ಗೆಲ್ಲ ಕರ್ನಾಟಕ ಇದ್ದಂತರ ಅಂತ ಅನ್ಕೋತೀನಿ. ಸೊ ಹಾಗಾಗಿ ನಿಮ್ಮ ನಿಯೋಗ ಯಾರು ಹೋಗಿ ಅವ್ರ ಜೊತೆಗೆ ಅವ್ರು ಮನವರಿಕೆ ಮಾಡುವಂತ ಕೆಲಸ ಪ್ರಯತ್ನ ನೀವು ಹೇಳಿದ್ರಲ್ಲ, ಇವಾಗ ಪ್ರಯತ್ನ ಮಾಡ್ತೀವಿ. 3ನೇ ತಾರೀಕು ಬಂದೋದ್ಮೇಲೆ ಅವ್ರ ಅಭಿಪ್ರಾಯ ತಿಳ್ಕೊಂಡು ಇದೆಲ್ಲ ತರದ ವ್ಯವಸ್ಥೆ ಏನ್ ಮಾಡ್ಬೇಕು. ನಾವು ಯಾವತ್ತೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ ಸರ್. ಅವರು ಚಿತ್ರರಂಗದವರು ಅಂತಲ್ಲ, ಅವರು ಅಲ್ಲಿಂದ ಬಂದರೆ ಎಲ್ಲ ಬೇರೆ ಬೇರೆ ಹೊಸ ಯೋಜನೆಗಳನ್ನು ರೂಪಿಸಿದಂಥವ್ರು. ಕರ್ನಾಟಕದ ಬಗ್ಗೆನೂ ಕೂಡ ಅವರು ಒಂದು ಒಳ್ಳೆ ನಿಲುವನ್ನು ತಗೊಳ್ಳಿ ಅಂತ ನಾನು ದೇವರಲ್ಲಿ ಅವ್ರಿಗೆ ತಿಳುವಳಿಕೆ ಬರಲಿ ಅಂತ ಕೇಳ್ಕೊತೀನಿ. ಈಗ CWMA ಮೀಟಿಂಗ್ ನಡೀತಾ ಇದೆ ಡೆಲ್ಲಿನಲ್ಲಿ. ಅಟ್ ಪ್ರೆಸೆಂಟ್ ಅರ್ಧ ಗಂಟೆ ಒಳಗಡೆ ಸುದ್ದಿ ಅಂತ ಗೊತ್ತಾಗುತ್ತೆ. ಆದರೆ ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು
ಸರ್ಕಾರದ ವೈಫಲ್ಯ ಇದಕ್ಕೆ ಪ್ರಮುಖ ಕಾರಣ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಯಾವ ಸರ್ಕಾರದ ವೈಫಲ್ಯ? ಕೇಂದ್ರ ಸರ್ಕಾರದ್ದು. ಅಲ್ಲ, ರಾಜ್ಯ ಸರ್ಕಾರ ಲೀಗಲ್ ಅಥಾರಿಟಿನಲ್ಲಿ ಬಂದಾಗ ಅವ್ರಿಗೆ ಬಿಟ್ಟಿದ್ದು ರಾಜ್ಯ ನಮ್ಗೆ ಸರ್ಕಾರದ ನಮ್ಗೆ ವೈಫಲ್ಯ ಗೊತ್ತಿಲ್ಲ ಎದ್ದು ಅದು. ಕಾಣ್ತಾ ಅದೆಲ್ಲ ಇದೆ ನಾವು ಅಂತ ಹೇಳಕ್ಕಾಗಲ್ಲ. ಹೇಳಿ ಆಪೋಸಿಷನ್ ಪಾರ್ಟಿ ಕೂಡ ಅಲಿಗೇಷನ್ ಮಾಡ್ತಾ ಇದೆ. ಆಪೋಸಿಷನ್ ಪಾರ್ಟಿ ಇರೋದೇ ಅಲಿಗೇಷನ್ ಮಾಡಕ್ಕಲ್ವಾ ಸರ್? ಬಟ್ ಇಟ್ ಇಸ್ ಟ್ರೂ ನೋ ಮ್ಯಾಮ್. ಅಲ್ಲ ಇದು ನಮಗೆ ಸಂಬಂಧ ಇದು ಸರ್, ನಾವಿಲ್ಲಿ ವಾಣಿಜ್ಯ ಮಂಡಳಿ ನಾವು ರಾಜಕಾರಣವನ್ನ ಮಾತಾಡೋದಿಲ್ಲ. ಹಾ. ಯಾಕೆಂದ್ರೆ ಬಂದಿದ್ದೀವಿ. ಸರ್, ನಮ್ಮ ಸಂಸ್ಥೆಗಳು ಯಾವುದೇ ಸರ್ಕಾರ ಬಂದರೂ ಕೂಡ ಅವರು ಸರ್ಕಾರ ಬಂದಾಗ ನಮಗೆ ನಾವು ಎತ್ಕೊಂಡವ್ರು ಕೂಸು, ಗೊತ್ತಾಯ್ತಾ? ನಾವು ಇದ್ರ ಬಗ್ಗೆ ಅವರ ವೈಫಲ್ಯ ಇವರ ವೈಫಲ್ಯ ಅಂತ ನನಗೆ ಗೊತ್ತಿಲ್ಲ. ನಾವು ಕಾವೇರಿ ರಕ್ಷಣೆ ನಮ್ಮ ಸರ್ಕಾರ ಮಾತ್ರ ಒಳ್ಳೆಯದನ್ನೇ ಮಾಡ್ತಿದೆ. ಅಂತ ಹೇಳಿದ್ರಿ, ಅದಕ್ಕೊಂದು ರೂಪುರೇಷೆ ಬೇಕಲ್ಲ ಮ್ಯಾಮ್. ಸರ್ಕಾರ ಇಟ್ಕೊಂಡೆ ಹೋರಾಟ ಸರ್ಕಾರ ಮಾಡ್ಬೇಕು ಇಟ್ಕೊಂಡು ಅಂತ ಮಾಡೋದು ಹೇಳ್ಬೋದು. ನಾವು. ಅಲ್ಲ, ಒಂದ್ ನಿಮಿಷ ಹೇಳ್ತೀನಿ. ಸರ್ಕಾರದ ವೈಫಲ್ಯ ಇರೋದ್ರಿಂದ ಸರ್ಕಾರ ಜೊತೆ ತಮ್ಮ ಕಮ್ಯುನಿಕೇಶನ್ ಸರ್, ಈಗ ಸರ್ಕಾರದ ವೈಫಲ್ಯ ಏನು ಸರ್? ಏನು ಸರ್ ಸರ್ಕಾರದ ವೈಫಲ್ಯ? ಅದೇ ಕೇಳಿ ಅದೇ ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಸರ್ಕಾರದ ವೈಫಲ್ಯ ಏನು? ಅಲ್ಲ, ಲೀಗಲ್ ಅಥಾರಿಟಿನಲ್ಲಿ ಸರ್ಕಾರದ ವೈಫಲ್ಯ ಇದೆ ಅಂತ ಹೇಳಿ ಯಾರು? ಅವ್ರು ಹೇಳಿದ ತಕ್ಷಣನೇ ನಾವು ಕೇಳ್ಬಿಡ್ತೀವ? ಸರ್ ನಿಮ್ಗೆ ವೈಫಲ್ಯ ಏನು? ಇವರೇ ಒಂದು ನಿಮಿಷ 2008ರಲ್ಲಿ ಈ ಒಂದು ಕಾವೇರಿ ನಿಯಂತ್ರಣ ಮಂಡಳಿ ಸ್ಟಾರ್ಟ್ ಆಗಿದ್ದು. ಅವತ್ತಿಂದ ಇವತ್ತಿನವರೆಗೂ ನಮಗೆ ಅಲ್ಲಿಂದ ನ್ಯಾಯ ಸಿಕ್ಕಿದ್ಯಾ? ಅಂದರೆ ಎಲ್ಲ ಬಾರಿನೂ ನಮ್ಮ ಸರ್ಕಾರದ ಅಧಿಕಾರಿಗಳು ಲಾಯರ್ಗಳು ವೈಫಲ್ಯ ಆಗಿದ್ದಾರಾ? ಇದು ಅಲ್ಲಿ ನಡ್ಕೊಂಬರೋದಿದೆ ಹಾಗೆ. ಯಾಕೆ ಅಂತ ಹೇಳಿದ್ರೆ ಭಾರತದ ಭೂಪಟದಲ್ಲಿ ಕರ್ನಾಟಕ ಇದೆಯೋ ಇಲ್ವೋ ನಮಗಿನ್ನೂ ಗೊತ್ತಿಲ್ಲ. ಪ್ರತಿ ಬಾರಿನೂ ಕಾವೇರಿ ವಿಚಾರದಲ್ಲಿ ನಮ್ಗೆ ಅನ್ಯಾಯ ಆಗ್ತಾನೆ ಇದೆ. ಹಂಗಂದ್ರೆ ಎಲ್ಲ ಸಾರಿನೂ ತಪ್ಪು ಮಾಡ್ಕೊಂಡು ಬಂದವ್ರ? ಎಲ್ಲದಕ್ಕೂ ವೈಫಲ್ಯ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಕೆಲವು ನೋಡಿ, ಈ ವಿಚಾರವಾಗಿ ಸರ್ಕಾರದ ಬಗ್ಗೆ ಮಾತಾಡಿದ್ದೀರಾ? ಬ- ಅಂದ್ರೆ ಪ್ರತಿ ವರ್ಷನೂ ಆಗುತ್ತೆ, ಅದು ಒಪ್ಕೊಂತೀನಿ. ಆದ್ರೆ ಈ ಸಾರಿ ಬದಲಾವಣೆ ಆಗುತ್ತೆ. ಅದು ನಮ್ಮ ಚಿತ್ರರಂಗ. ನಾವು ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋಗಿ ಅವ್ರನ್ನ ಪ್ರಶ್ನೆ ಮಾಡೋ ಅಂಥದ್ದು ನಮ್ಮ ಕೈಯಲ್ಲಿ ಇಲ್ಲ. ನಮ್ಮ ಲಿಮಿಟೇಷನ್ ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮ ಲಿಮಿಟೇಷನ್ ಅರ್ಥ ಮಾಡ್ಕೊಳ್ಳಿ.